ಸ್ನೇಹಿತರೆ ನಮಸ್ಕಾರ. ದುರ್ಗ ಅಂದ ತಕ್ಷಣ ಮದಕರಿ ನಾಯಕರ ಆಳಿದಂತ ಚಿತ್ರದುರ್ಗದ ಕಲ್ಲಿನ ಕೋಟೆ ನೆನಪಾಗುತ್ತೆ ಸ್ನೇಹಿತರೆ. ಯುದ್ಧ ಎಂದ ತಕ್ಷಣ ದುರ್ಗದ ಹೆಣ್ಣು ಮಕ್ಕಳು ಸಹ ಯುದ್ಧ ಮಾಡಬಲ್ಲರೆಂದು ಆಗಿನ ಇತಿಹಾಸದಲ್ಲೇ ನಮ್ಮ ವೀರ ವನತೆ ಓಬವ್ವ ತಾಯಿ ತೋರಿಸಿಕೊಟ್ಟಿದ್ದಾಳೆ ಸ್ನೇಹಿತರೆ. ದುರ್ಗದ ಮಣ್ಣಲ್ಲಿ ಹೆಣ್ಣು ಮಗಳಿಗೂ ಇಷ್ಟೊಂದು ಶಕ್ತಿ ಇದೆ ಅಂತೇಳಿ ಆ ಒಂದು ದುರ್ಗದಲ್ಲಿ ಇವತ್ತು ನಾನಿದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತು ಸುಮಾರು ನಮ್ಮೂರಿಂದ 120 ಕಿಲೋಮೀಟರ್ ಆಗುವಂತ ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಹೋಗೋಣ. ಏನೆಲ್ಲ ಇದೆ ಅಂತೇಳಿ ನೋಡೋಣ ಈ ಒಂದು ವಿಡಿಯೋನಲ್ಲಿ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಈಗ ನೋಡ್ತಾ ಇದ್ರಲ್ಲ, ಇದು ಆಗಿನ ಕಾಲದಲ್ಲಿ ಮದ್ದು ಗುಂಡುಗಳು ತಯಾರಿಸುವಾಗ ಮಾಡಿರುವಂತ ಬೀಸೆ ಕಲ್ಲುಗಳು ಸ್ನೇಹಿತರೆ. 7 ಸುತ್ತಿನ ಕಲ್ಲಿನ ಕೋಟೆ, ಸಿಡಿಲಿಗೂ ವೆಚ್ಚದ ಉಕ್ಕಿನ ಕೋಟೆ ಸ್ನೇಹಿತರೆ. ಅಷ್ಟೊಂದು ಶಕ್ತಿವಂತ ಕೋಟೆ ಅಂತ ಹೇಳ್ಬೋದು ನಮ್ಮ ಒಂದು ದುರ್ಗದ ಕೋಟೆ. ಕೋಟೆ ಸ್ವಲ್ಪ ಮುಂದೆ ಬಂದ ತಕ್ಷಣ ಅಲ್ಲಿ ಗಣೇಶನ ದೇವಸ್ಥಾನ ಕಾಣುತ್ತೆ ಸ್ನೇಹಿತರೆ. ಹಾಗೆ ಮುಂದೆ ಬಂದ ತಕ್ಷಣ ಏಕನಾಥೇಶ್ವರಿ ದೇವಾಲಯದ ಮುಂದಗಡೆ ಗರುಡಗಂಬ ಕಾಣ್ತಾ ಇದೆ ಸ್ನೇಹಿತರೆ. ಆ ಒಂದು ಗರುಡಗಂಬದ ಪಕ್ಕದಲ್ಲಿ ಆಗಿನ ರಾಣಿ ಮಹಾರಾಣಿಯವರು ಜೂಕಾಲಿ ಆಡುವಂತ ಜೂಕಾಲಿ ಕಂಬಗಳು ಕಾಣಿಸ್ತವೆ ಸ್ನೇಹಿತರೆ. ಈಗನೇ ಈ ತರ ಕಾಣ್ತಾ ಇದೆ ಕೋಟೆ ಅಂದ್ರೆ ಆಗಿನ ಕಾಲದಲ್ಲಿ ಒಂದ್ಸರಿ ಊಹೆ ಮಾಡ್ಕೊಳ್ಳಿ ಸ್ನೇಹಿತರೆ, ಎಷ್ಟು ವೈಭವದಿಂದ ಕಾಣ್ತಾ ಇರ್ಬೋದು ಈ ಒಂದು ಕಲ್ಲಿನ ಕೋಟೆ ಅಂತೇಳಿ. ಇದೇ ಒಂದು ಜಾಗದಲ್ಲಿ ಹೈದರಾಲಿಯ ಸೇನೆಯನ್ನು ಸಾಯಿಸಿದ್ದು ಸ್ನೇಹಿತರೆ ವೀರವನಿತೆ. ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಫಾಲೋ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿ ಅಂತ ಹೇಳ್ತಾ